ಅಗೇನ್ ಹೇರ್ಗೆ ಬೊಟಾಕ್ಸ್ ಟ್ರೀಟ್ಮೆಂಟ್ ಮಾಡಿದೆ ಫಾರ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಟು ವಿಯೆಟ್ನಾಂ. ನಮಸ್ಕಾರ ಎಲ್ರಿಗೂ, ಶ್ವೇತಾ ಹಿಯರ್. ಸೊ ಇದು ನನ್ನ ಫಸ್ಟ್ ಡೇ ವಿಯೆಟ್ನಾಂ ವ್ಲಾಗ್. ಫಸ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಡೆಲ್ಲಿಗೆ ಹಾಪ್ಕಿದ್ದಿತ್ತು. ಯೂಟ್ಯೂಬ್ ಮೊನಿಟೈಸೇಷನ್ ಆಗಿ ಇನ್ಕಮ್ ಬರುತ್ತೆ ಆ ಇಂಟೆನ್ಷನ್ ಎಲ್ಲ ಎಂತದೂ ಇಲ್ಲ. ಜಸ್ಟ್ ನನ್ನ ಮೆಮೊರಿ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನಾನು ಇಷ್ಟಪಡೋ ನನ್ನ ಆಡಿಯನ್ಸ್ ಯಾರೆಲ್ಲ ಇಂಡಿಯಾ ಬಿಟ್ಟು ಇನ್ನು ವಿಯೆಟ್ನಾಂ ಅಥವಾ ಬೇರೆ ಕಂಟ್ರಿ ನೋಡಿಲ್ಲ, ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದೆ. ಸೊ ವಿಷಯ ಅಂತಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್, ಅದರಲ್ಲೂ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ರೀಚ್ ಆಗಿ ಡೆಲ್ಲಿಯಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ಡ್ರೆಸ್ ಚೇಂಜ್ ಮಾಡಿಕೊಂಡು ಕೊಲೀಗ್ಸ್ ಎಲ್ಲ ಸಿಕ್ಕಿದ್ರು. ಅಲ್ಲಿ ಅವ್ರ ಜೊತೆ ನೆಕ್ಸ್ಟ್ ಫ್ಲೈಟ್ ಇರೋದು ಡೆಲ್ಲಿಯಿಂದ ಹನಾಯ್ ಅನ್ನೋ ಸಿಟಿಗೆ. ಹನಾಯ್ಗೆ ರೀಚ್ ಅಲ್ಲಿ ಹನಾಯ್ ಸಿಟಿಯಿಂದ ಇನ್ನು ವಿಯೆಟ್ನಾಂನ ದನಾಂಗ್ ಅನ್ನೋ ಸಿಟಿ, ವ್ಯಾರ್ ನಾವು ರೂಮ್ ಬುಕ್ ಮಾಡಿರೋ ಸಿಟಿಗೆ ಹೋಗ್ಬೇಕಂದ್ರೆ ಇನ್ನೊಂದು ಫ್ಲೈಟ್ ಇದೆ. ಸೊ ಆಲ್ ಟುಗೆದರ್ ಇಟ್ ವಿಲ್ ಬಿ ಲೈಕ್ 3 ಫ್ಲೈಟ್ಸ್ ವಿಯೆಟ್ನಾಂ ರೀಚ್ ಆಗಕ್ಕೆ ಇತ್ತು. ನಮಗೆ ಫುಡ್ ಎಲ್ಲ ಓಕೆ ನಂಗೆ ಏನು ಅಡ್ಜಸ್ಟ್ ಆಗಿದ್ದಿಲ್ಲ, ಬಟ್ ಸ್ಟಿಲ್ ಬೇರೆ ಆಪ್ಷನ್ ಇಲ್ಲ, ಹಸು ಆಗ್ತಿರ. ಅಂಡ್ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಹೆಂಗಂದ್ರೆ ಒಳ್ಳೆ ಡ್ರಿಂಕ್ಸ್ ಮಾಡೋರಿಗೆಲ್ಲ ಒಳ್ಳೆ ಚಾನ್ಸ್ ಇತ್ತು, ನೀವು ಫ್ರೀ ಆಫ್ ಕಾಸ್ಟ್ ತಗೊಂಡು ಕುಡಿಲ್ಲ. ಒಂದು ಟೀ ಕಾಫಿ ಸ್ಪ್ರೈಟ್ ಫುಲ್ ಡೇ ಕಳೆದೋಯ್ತು. 3ನೇ ಫ್ಲೈಟ್ ಅಷ್ಟೊತ್ತಿಗೆ ನಂಗೆ ಸ್ವಲ್ಪನೂ ಎನರ್ಜಿ ಇರಲಿಲ್ಲ ಬಾಡಿಲಿ, ಯಾಕಂದ್ರೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಹತ್ತಿದ್ದು ಬೆಳಿಗ್ಗೆ. ಡೆಲ್ಲಿಗೆ ರೀಚ್ ಆಗಿ ಸೆಕೆಂಡ್ ಫ್ಲೈಟ್ ನೈಟ್ ಇದ್ದಿದ್ದು, ಅಂಡ್ ಅಲ್ಲಿಗೆ ರೀಚ್ ಆಗಿ ಥರ್ಡ್ ಫ್ಲೈಟ್ ಆಲ್ಮೋಸ್ಟ್ 12 ಗಂಟೆ ನಂತರ. ಸೊ ಬೆಳಿಗ್ಗೆನೆ ರೀಚ್ ಆಗ್ತಾ ಇದೀವಿ ಡೆಸ್ಟಿನೇಷನ್ಗೆ. ಬಾಕಿ 3 ಫ್ಲೈಟ್ ಆಯಿತು ವಿಯೆಟ್ನಾಮಲ್ಲಿ. ಸೊ ಇಲ್ಲಿಂದ ನಾವು ಇನ್ನೊಂದು ಪ್ಲೇಸ್ಗೆ ಇವಾಗ ಹೋಗಬೇಕು. ಅಲ್ಲಿಂದ ನಮಗೇನು ಟೆನ್ಷನ್ ಇಲ್ಲ, ನಮಗೆ ಕಂಪ್ನಿ ಕಡೆಯಿಂದನೇ ಒಳ್ಳೆ AC ಬಸ್ ಅರೇಂಜ್ ಆಗಿತ್ತು, ಪ್ಲಸ್ ಗೈಡ್ ಕೂಡ ಇದ್ರು. ನಮಗೋಸ್ಕರ ಇಂಡಿಯನ್ ರೆಸ್ಟೋರೆಂಟಲ್ಲಿ ಬ್ರೇಕ್ಫಾಸ್ಟ್ ಕೂಡ ಅರೇಂಜ್ ಆಗಿತ್ತು. Namaste. Oh, Yeah. you're the guide for bus number 1? Yeah. Hi, my name is Lucy. Welcome. I'm a beautiful tour guide in Da Nang City. That's a sweet introduction. Yeah, right? Correct? ಇಲ್ಲಿ ಇವ್ರು ಇನ್ಸ್ಟಾಗ್ರಾಮ್ ಯೂಸ್ ಮಾಡಲ್ಲ, ಟಿಕ್ಟಾಕ್ ಯೂಸ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. 1993. Then you can use it easily. 1997. 2001. Yeah. So I don't know how to play this. I'm 87. ಸೊ ನಾವಿವತ್ತು ಸ್ಟೇ ಆಗ್ತಾ ಇರೋ ಹೋಟೆಲ್ ಇದೆ. ಸೊ ದನಾಂಗಲ್ಲಿರೋ ದಿಸ್ ರಾಡಿಸನ್, ಇಟ್ಸ್ ಮೈ ಕೈಂಡ್ ಡ್ರೀಮ್ ಹೋಟೆಲ್ ಯಾವತ್ತು. ಆ್ಯಂಡ್ ಹೋದಾಗೇನೆ ರಸ್ನ ಥರ ಜ್ಯೂಸ್ ಕೊಟ್ಟರು. ಟು ಬಿ ಹಾನೆಸ್ಟ್ ಚೆನ್ನಾಗಿರಲಿಲ್ಲ. ರೂಮ್ ಟೂರ್ ನೋಡೋಣ. ರೂಮ್ ಅಂತೂ ಆಸ್ ಐ ಎಕ್ಸ್ಪೆಕ್ಟೆಡ್ ಇಟ್ ವಾಸ್ ಸೂಪರ್ ಲಕ್ಸುರಿಯಸ್. ತುಂಬಾ ಚೆನ್ನಾಗಿತ್ತು ವಿತ್ ಬೀಚ್ ವ್ಯೂ. ಪ್ಲಸ್ ಇದ್ ಪ್ರೈಸ್ ಅಂತೂ ಒನ್ ಡೇ ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತಾರೆ. ಇಲ್ಲಿ ಒನ್ ಡೇ ಸ್ಟೇ ಮಾಡೋಕೆ ಪೇ ಮಾಡಿರ್ತೀವಿ. ಇಟ್ಸ್ ಲೈಕ್ ತುಂಬಾ ಜನರ 2 ತಿಂಗಳು ಸ್ಯಾಲರಿ ಆಗಿರ್ಬೋದು, ಬಟ್ ಇಟ್ಸ್ ಟೋಟಲಿ ವರ್ತ್ ಇಟ್. ಆ್ಯಂಡ್ ಐ ಆಮ್ ಸೂಪರ್ ಗ್ರೇಟ್ಫುಲ್ ಟು ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ದಿಸ್ ಕೈಂಡ್ ಆಫ್ ಲಕ್ಸುರಿಯಸ್ ಲೈಫ್ ಸ್ಟೈಲ್. ತುಂಬಾ ಖುಷಿ ಅನಿಸ್ತು ಆ್ಯಕ್ಚುಲಿ ಅಗೇನ್ ಆ್ಯಂಡ್ ಅಗೇನ್ ಈ ಥರ 5 ಸ್ಟಾರ್ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಇರೋದಕ್ಕೆ. ಸೊ ರೀಚ್ ಆಗಬೇಕಾದ್ರೆ ಆಲ್ಮೋಸ್ಟ್ ಸಂಜೆ ಎಲ್ಲ ಆಗಿತ್ತು. ಆ್ಯಂಡ್ ಟೈಮ್ ಕೂಡ ಇದ್ದಿಲ್ಲ. ನಾವು ಕ್ವಿಕ್ ಆಗಿ ಅಲ್ಲಿ 2-3 ಪ್ಲೇಸ್ ಇನ್ಕ್ಲೂಡಿಂಗ್ ಲೋಕಲ್ ಮಾರ್ಕೆಟ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋದಿತ್ತು ಟೀಮ್ ಜೊತೆ. ಸೊ ಅದಕ್ಕಂತ ರೆಡಿ ಆಗಿ ಹೊರಟ್ವಿ. ಸೊ ನಾನು ಇಂಡಿಯಾದಿಂದ ತಗೊಂಡು ಹೋಗಿ ಟ್ರೈಪಾಡ್ ನಾನು ಅಲ್ಲಿ ಬೀಳ್ಸಿ ಮುರಿದಾಕ್ಬಿಟ್ಟಿದ್ದೆ. ಸೊ ನಂಗೆ ಫಸ್ಟ್ ಟ್ರೈಪಾಡ್ ಬೇಕಿತ್ತು. ಸೊ ನಾವಿದ್ದೀವಿ ವಿಯೆಟ್ನಾಂನ ಲೋಕಲ್ ಮಾರ್ಕೆಟಲ್ಲಿ. ಗೈಸ್ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ವಿಯೆಟ್ನಾಂನ ಲೋಕಲ್ ಮಾರ್ಕೆಟ್. ಸೊ ಅಗೇನ್ ಹೇಳ್ತಾ ಇದ್ದೀನಿ, ನಾನೇನು ಪ್ರೋ ಬ್ಲಾಗರ್ ಅಲ್ಲ, ಬಟ್ ಒಂದು ಸ್ವಲ್ಪ ವರ್ಷ ಬಿಟ್ಟು ಹಿಂದೆ ನೋಡಿದಾಗ ನಂಗೆ ಈ ಮೆಮೊರೀಸ್ ಎಲ್ಲ ಕ್ರಿಯೇಟ್ ಆಗಿರುತ್ತಲ್ಲ, ಇದೆಲ್ಲ ನಂಗೆ ತುಂಬ ಖುಷಿ ಕೊಡುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿರೋ ಐಟಮ್ಸ್ ಎಲ್ಲ ಸಿಗುತ್ತೆ. How much? Yes. So here we are exploring this local market, and ಇದೆಲ್ಲ ಅವರ ಮಸಾಜ್ ಸೆಂಟರ್ಸ್ ರೋಡಲ್ಲಿ ಇರುವಂಥದ್ದು. Guys, 5 lakh ನೋಟ್ ಕೊಟ್ಟು ಟ್ರೈ ಕೊಟ್ಟು ಬರ್ತಾ ಇದ್ದೀನಿ. Thank you. Thank you. Bye bye. Thank you. See you again. ಎಷ್ಟು ಮುಖದಲ್ಲಿ ನೋಡಿ ಹ್ಯಾಪಿನೆಸ್ ಇದೆ ಅವನಿಗೆ. ಬಕ್ರಾಗಳು ಬಂದ್ರು, ಬಕ್ರಾ ಆದ್ರು ಅಂತ. ಗ್ರಾಚಾರ ಎಷ್ಟು ಕೆಟ್ಟಿದೆ ಅಂದ್ರೆ ನನ್ನ ಕೈಲಿ ಏನು ಉಳಿಯಲ್ಲ. ನಾನು ಇಂಡಿಯಾದಿಂದ ತಗೊಂಡೋಗಿ ಟ್ರೈಪಾಡ್ ಹಾಳು ಮಾಡಿ ಹಾಕಿದ್ದೆ. ಇಲ್ಲಿ ಹೊಸದು ಅಗೇನ್ few lakh VND ಸ್ಪೆಂಡ್ ಮಾಡಿ ತಗೊಂಡಿದ್ದು ಹೊಸದು ಕೂಡ ಅಗೇನ್ ಮುರಿದಾಕೊಂಡಿದ್ದೆ. ವೆಲ್ಕಮ್ ಟು ವಿಯೆಟ್ನಾಂ. Right, so I'm going to tell you a bit about the itinerary. What will we do tomorrow? Tomorrow we're going to visit the Banner Hill. Yeah, the Banner Hill, the Golden Bridge. ಸೊ ಟೀಮ್ ಕಡೆಯಿಂದ ನಾಳೆ ಐಟ್ನರಿ ಎಲ್ಲ ಪ್ಲಾನ್ ಆಗಿತ್ತು. ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋದೊಂದು ಬಾಕಿ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ಇವತ್ತು ಸಿಕ್ಕಾಪಟ್ಟೆ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಿದೆ. ಸೊ ನೆಕ್ಸ್ಟ್ ಡೇ ಏನಾಯಿತು, ಎಲ್ಲಿಗೆಲ್ಲ ಹೋಗಿದ್ವಿ ಅನ್ನೋದನ್ನು ನೀಟಾಗಿ ಹಾಕಿ ಚಾನಲ್ ನಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದನ್ನ ಮರಿಬೇಡಿ.